ಮೈಸೂರು ಕೊಡಗು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಕೊಡಗಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ ಅದ್ದೂರಿಯಾಗಿ ಸ್ವಾಗತ ಸಿಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಜನರು ಎಂ ಲಕ್ಷ್ಮಣ್ಗೆ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಮಡಿಕೇರಿಯ ಹೊಸಕೇರಿ, ಮರಕೋಡು, ಕಡಗದಾಳ, ಗಾಳಿಬೇಡು, ಚಟ್ಟಳ್ಳಿ ಸೇರಿ ಹಲವೆಡೆ ಮನೆ ಮನೆಗೆ ತೆರಳಿ ಲಕ್ಷ್ಮಣ್ ಮತಯಾಚನೆ ಮಾಡಿದ್ದಾರೆ. ಎಂ ಲಕ್ಷ್ಮಣ್ ಗೆಲುವಿಗೆ ಸಾಥ್ ನೀಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಎಂ ಲಕ್ಷ್ಮಣ್ ಅವರ ಗೆಲುವಿಗಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಶ್ರಮ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗೆ ಮಡಿಕೇರಿ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮನೆ ಮನೆಗೆ ತೆರಳಿ ಕ್ಯಾಂಪೇನ್ ನಡೆಸಿ ಗ್ಯಾರಂಟಿ ಯೋಜನೆಗಳ ಮಹತ್ವವನ್ನು ಕಾಂಗ್ರೆಸ್ನ ನಾಯಕರು ತಿಳಿಸ್ತಾ ಇದ್ದಾರೆ. ಇನ್ನು ಎಂ ಲಕ್ಷ್ಮಣ್ ಅವರ ಗೆಲುವಿಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯ, ಇನ್ನು ಹಲವಾರು ಸ್ಥಳೀಯ ನಾಯಕರು, ಮುಖಂಡರು ಪಣತೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರವನ್ನ ಗೆದ್ದೇ ಗೆಲ್ಲಬೇಕು ಅಂತ ಸಾಕಷ್ಟು ರೀತಿಯಾಗಿ ಕಸರತ್ತು ಕೂಡ ನಡೀತಾ ಇದೆ. ಈ ನಡುವೆ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಮಹತ್ವವನ್ನು ತಿಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಎಂ ಲಕ್ಷ್ಮಣ್ ಅವರು ತೆರಳಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಸ್ವಾಗತ ಸಿಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಎಂ ಲಕ್ಷ್ಮಣ್ 5 ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಟು ಮುಂಬರುವಂತಹ ಒಂದು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ 25 ಗ್ಯಾರಂಟಿಗಳ ಯೋಜನೆಗಳನ್ನು ಜಾರಿ ಮಾಡೋದಾಗಿ ಕೂಡ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಕಾರ್ಡ್ಗಳನ್ನು ಮತ್ತೊಮ್ಮೆ ಮನೆ ಮನೆಗೆ ವಿತರಣೆ ಮಾಡಲಾಗ್ತಾ ಇದೆ. ಹೆಚ್ಚಿಸ್ಕೋಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಹಿಂದುಳಿದ ವರ್ಗದವರ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ, ಅವರ ಮೀಸಲಾತಿಯನ್ನ ಹೆಚ್ಚುಗೊಳಿಸೋದಕ್ಕೆ ಒಂದು ಬದ್ಧತೆ ತೋರಿಸಿರೋದು. ಬೇರೆ ಯಾವ ಪಕ್ಷಗಳು ಕೂಡ ಆ ಬದ್ಧತೆಯನ್ನು ತೋರಿಸಿಲ್ಲ. ಅದರಲ್ಲೂ ಬಿಜೆಪಿ ಅಂತೂ ಮೊದಲಿಂದಲೂ ಕೂಡ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ವಿರೋಧಿಸ್ಕೊಂಡು ಬಂದಿದೆ. ಅದು ಯಾವತ್ತೂ ಕೂಡ ನಮಗೆ ಮೀಸಲಾತಿಯನ್ನ ಜಾಸ್ತಿ ಮಾಡಿಕೊಡೋದಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ನೋಡಿ, ವೇಣುಗೋಪಾಲ್ ಸರ್ ಅವರು ಮಾತನಾಡ್ತಾ ಹೇಳಿದ್ರು, ಇವತ್ತು ನಾವು ಹಿಂದುಳಿದ ವರ್ಗದವರಾಗಿ ದಲಿತರಾಗಿ ನಮ್ಮ ಮೀಸಲಾತಿನ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಎಷ್ಟೆಲ್ಲ ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ವಿ. ನಾವು 10 ವರ್ಷಗಳ ಕಾಲ ಮಂಡಲ ಕಮಿಷನ್ ವರದಿ ಬಗ್ಗೆ ಜಾಸ್ತಿ ಮಾಡ್ಬೇಕಾಯ್ತು, ಹೋರಾಟ ಮಾಡ್ಬೇಕಾಯ್ತು. ಆದ್ರೆ ಬಿಜೆಪಿ ಸರ್ಕಾರ ಇವತ್ತು EWS ಕ್ಯಾಟಗರಿಯಲ್ಲಿ ಅಂತಂದ್ರೆ ಮೇಲ್ಜಾತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಿರೋರಿಗೆ ಅಂತ ಹೇಳಿ ಯಾವುದೇ ಒಂದು ಹೋರಾಟ ಇಲ್ಲ. ಅವ್ರು ಯಾವ ಬೀದಿ ಬಂದು ಪ್ರತಿಭಟನೆ ಮಾಡಲಿಲ್ಲ, ಯಾರು ಹೋಗಿ ಸರ್ಕಾರನ ಒತ್ತಾಯ ಮಾಡಲಿಲ್ಲ. ಆದ್ರೆ 4% ಇರುವಂತ ಜನಸಂಖ್ಯೆಗೆ 10% ರಿಸರ್ವೇಶನ್ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಕೊಡ್ತಾರೆ. ಸೊ ಬಿಜೆಪಿ ಪಕ್ಷದ ಒಂದು ನಿಷ್ಠೆ ಯಾವ ವರ್ಗದ ಪರವಾಗಿದೆ ಅಂತ ನೀವು ತಿಳ್ಕೊಳ್ಬೇಕು. ಅವ್ರು ಹೋರಾಟ ಮಾಡಿದ್ರು, ಅವ್ರು ಕೇಳಿದವರು ಕೂಡ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅವ್ರು EWS ರಿಸರ್ವೇಶನ್ ತರ್ತಾರೆ. ಆ ಮೀಸಲಾತಿ ಅನ್ನೋ ಒಂದು ಕಲ್ಪನೆ ಏನಿರುತ್ತೆ, ಮೂಲ ಪರಿಕಲ್ಪನೆ, ಅದನ್ನೇ ಡೈಲ್ಯೂಟ್ ಮಾಡ್ತಾರೆ, ಗೊಂದಲ ಸೃಷ್ಟಿ ಮಾಡ್ತಾರೆ. ಸೊ ಹಾಗಾಗಿ ಬಿಜೆಪಿ ಮೇಲ್ವರ್ಗಗಳ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ನಾವು ಹಿಂದುಳಿದ ವರ್ಗ